ಸಭೆಯಲ್ಲಿ ಅಟೆಂಡ್ ಆದಮೇಲೆ ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿ ವಿಶಾಲ್ ಅವರು ಬಾಗಲಕೋಟೆ ಅಂತ ಒಬ್ಬ ಸದಸ್ಯರು ಬಂದು ಈ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ 20 ವರ್ಷಗಳಿಂದ ಯಾವ್ಯಾವ ಥರ ಅಭಿವೃದ್ಧಿ ಕೆಲಸಗಳು ನಡೆದಿದೆ, ಏನಾಗಿದೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂಥ ಅತ್ಯಂತ ಹಿಂದುಳಿದ ತಾಲೂಕಾ, ಹಿಂದುಳಿದ ಜಿಲ್ಲೆಗಳ ಬಗ್ಗೆನೂ ಕೂಡ ಚರ್ಚೆ ಆಯಿತು ವಿತ್ ಅ ಲಾಟ್ ಆಫ್ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನ್ನ ಸ್ಟೇಟ್ಮೆಂಟ್ ಅದು ನನ್ನ ಪತ್ರಿಕೆಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಅಲ್ಲ. ಫಸ್ಟ್ ಆಫ್ ಆಲ್ ಐ ವಾಂಟ್ ಮೇಕ್ ಇಟ್ ವೆರಿ ಕ್ಲಿಯರ್ ಆ್ಯಂಡ್ ಐ ವಾಂಟ್ ಟು ಟಾಕ್ ಆಲ್ವೇಸ್ ಟ್ರೂತ್. ಆಮೇಲೆ ಇಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ. ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್. ನಮ್ಮ ಪಕ್ಷ ನನಗೇನೂ ಹೇಳಿಲ್ಲ, ಮುಖ್ಯಮಂತ್ರಿಗಳು ಏನೂ ಮಾತಾಡಿಲ್ಲ, ಮತ್ತು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ. ವಾಟ್ ಐ ಟಾಕ್ ಅದನ್ನು ಹೇಳ್ತೇನೆ, ಧೈರ್ಯದಿಂದ ಹೇಳ್ತೇನೆ, ಅದ್ರಾಗೇನು ಮುಲಾಜಿ ಇಲ್ಲ. ಅದನ್ನು ದಯವಿಟ್ಟು ಇದನ್ನು ಗಮನಿಸಬೇಕು. ನಾನೇನು ಹೇಳಿದೆ ಅವ್ರಿಗೆ, ಹೌದಪ್ಪ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಉಳಿದಿದೆ, ಇದನ್ನೆಲ್ಲ ಮುಂದುವರಿಸಿ. ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ, ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ಸ್ವಲ್ಪ ಪ್ರಜಾವಾಣಿಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರೆದಿದ್ದಾರೆ. ಅದು ಪ್ರಜಾವಾಣಿ ರಿಪೋರ್ಟ್ ಇರಲಿಲ್ಲ, ಅಲ್ಲಿ ಡೆಕ್ಕನ್ ರಿಪೋರ್ಟ್ ಯಾರೂ ರಿಪೋರ್ಟರ್ ಇರಲಿಲ್ಲ. ಐ ಡೋಂಟ್ ನೋ, ದೇರ್ ವಾಸ್ ನೋ ರಿಪೋರ್ಟರ್, ಇಟ್ಸ್ ನಾಟ್ ಎ ಸ್ಟೇಟ್ಮೆಂಟ್. ನಂದು ಅದರಲ್ಲಿ ಹಾಕಿದ್ದು ನೋಡಿದೆ ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಗುಣಮಟ್ಟ ನಡೀತಾ ಇದೆಯಪ್ಪ, ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ, ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ? ಒಂದು 10 ವರ್ಷದಾಗೇ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ, ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗಿಬಿಡ್ತವೆ. ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿದ್ದಾರೆ, ಅದರ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ಮಾಡಬೇಕು. ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ, ನಮ್ಗೆ ಆ ದೊಡ್ಡ ಹಣೆಪಟ್ಟೆ ಬಂದುಬಿಟ್ಟದೆ, ಇದು ಸರಿಯಲ್ಲ ಅಂತ ಹೇಳೋದ್ರ ಜೊತೆಗೆ ನಾನು ಏನು ಹೇಳಿದೆ, ಮೊದಲು ನಾವು ಸರಿ ಇರಬೇಕು, ಯಾರೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನೀವು ಸರಿ ಆಗಬೇಕು, ಅಂದರೆ ನಾವು ಸರ್ಕಾರವನ್ನು ಒಳ್ಳೆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯು ಪ್ಲೀಸ್ ರಿಪೋರ್ಟ್ ದಿಸ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತಲೂ ಹೇಳಿದೆ ನಾನು. ಇದನ್ನೇನು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತೀರಲ್ಲ, ಪ್ಲೀಸ್ ಮೇಕ್ ದಿಸ್ ಮೈ ಸ್ಟೇಟ್ಮೆಂಟ್ ಇನ್ ದ ರಿಪೋರ್ಟ್. ಈ ಥರದ ಭ್ರಷ್ಟಾಚಾರಗಳು ಆಗಬಾರ್ದು, ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಮಾಡಿ. ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ? I never accused BJP government, I never accused JDS government, I never accused Congress government. ಅದು ಇಟ್ ಈಸ್ ಆಫೀಸರ್ಸ್ ಮೀಟಿಂಗ್. ಅದನ್ನು ಅರ್ಧಂಬರ್ಧ ತಿಳ್ಕೊಂಡು ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದರು. ಎಸ್, ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಭಾಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ನು ಇದೆಲ್ಲ ಆಗಿ ಹಾಳಾಗ್ತಾಯಿದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನಲ್ಲಿ ಆಗ್ತಾಯಿದೆ ಅಂತ ಹೇಳ್ತೇನೆ. ಆ್ಯಂಡ್ ಆ್ಯಸ್ ಎ ಲೆಜಿಸ್ಲೇಚರ್ I spoke this in the floor of the house. ನಾನು ಹಿಂದೆ ಮುಂದೆ ನೋಡಿಲ್ಲ, ಫ್ಲೋರ್ ಆಫ್ ದ ಹೌಸಲ್ಲಿಯೂ ನಾನು ಮಾತಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತಲೇ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ ಇದನ್ನು. ಐ ಆಮ್ ಟೆಲಿಂಗ್ ದ ಟ್ರೂತ್. ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್. ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್. ನೋಡಿ, ಕರ್ನಾಟಕದಲ್ಲಿ ನಾನು ಮೊದಲು ಹೇಳಿದ್ದೆ, ಟ್ರಾನ್ಸ್ಫರ್ಸ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಇದು ಸಿದ್ದರಾಮಯ್ಯ ಗೌರ್ಮೆಂಟಿನ ಸಮಸ್ಯೆ ಅಲ್ಲ. ಇದು ಇತ್ತೀಚಿನ 10-20 ವರ್ಷಗಳಲ್ಲಿ ಈ ಥರದ ಕರ್ನಾಟಕದಲ್ಲಿ ಆಗ್ತಾ ಬಂದಿದೆ. ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿದೆ, ಅಲ್ಲಿ ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ನಮ್ಮ ರಾಜ್ಯ ಸುಧಾರಣೆ ಆಗಬೇಕನ್ನೋದು ನಮ್ಮೆಲ್ಲರ ಆಸೆ, ನನ್ನ ಆಸೆ. ಈಗ ನಾವೆಲ್ಲರೂ ಕೆಟ್ಟೋಗಿದ್ದೇವೆ, ಸರಿ ಇಲ್ಲ. ಅದ್ರ ಹಿಂದಿನ ದಿವಸನೂ ನಾನು ಮಾತಾಡಿದ್ದೆ, ಅದು ಪತ್ರಿಕೆಯಲ್ಲಿ ಬಂದಿದೆ. ಏನಂತ ಹೇಳಿದ್ದೆ ನಾನು? ಕರಪ್ಷನ್ನಿಗೆ ಫಸ್ಟ್ ಕಾರಣ ಫಸ್ಟ್ ಡೇ ಆಫ್ ದ ನಾಮಿನೇಷನ್. ಯಾವ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಲೆಕ್ಷನ್ ನಡೀತದೆ, ನಾಮಿನೇಷನ್ ಕೊಟ್ಟ ದಿನದಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗ್ತದೆ. ಇದು ಸತ್ಯ ಅಲ್ವಾ? ನಾವು ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟೆಲ್ಲ ಆಗುತ್ತೆ, ಇದಕ್ಕೆಲ್ಲ ಒಂದು ಎಲೆಕ್ಟ್ರಿಕಲ್ ರಿಫಾರ್ಮ್ಸ್ ತರಬೇಕು ಅಂತಲೂ ಹೇಳಿದ್ದೆ ನಾನು ಹಿಂದಿನ ದಿವಸ. ಇನ್ನು ಪಬ್ಲಿಕ್ ಮೀಟಿಂಗಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಮತ್ತು ಇಷ್ಟೆಲ್ಲ ಹೆವಿ ಕರಪ್ಷನ್ ಆಗಿ ಇಷ್ಟೆಲ್ಲ ಪಾರ್ಟಿಗಳು ಬಡದಾಡಿ ಏನು ಹೋದ ಸರಿ ಏನಾಯಿತು, BJP ಗೌರ್ಮೆಂಟೆಲ್ಲ ಏನೆಲ್ಲ ಮಾಡ್ತು ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ? JDS ಗೌರ್ಮೆಂಟಲ್ಲಿ ಏನಾಯಿತು ಅಂತ ಗೊತ್ತಿಲ್ವಾ? ಚಾರ್ಜಸ್ ಇಲ್ವಾ ಚೀಫ್ ಮಿನಿಸ್ಟರ್ಗಳ ಹಿಂದೆ? ಚೀಫ್ ಮಿನಿಸ್ಟರ್ ಆದರ ಮೇಲೆ ಇವ್ರ ಮೇಲೆ ಇದು ಆಗಬಾರ್ದು, ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು, ಇದ್ರ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗಲಿ ಅಂತ ಹೇಳಿ ನಾನು ಹೇಳಿದ್ದೇನೆ ಹೊರತು
ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಕರಪ್ಟ್ ಇದೆ ಅಂತ ನಾನು ಎಲ್ಲಿ ಹೇಳಿಲ್ಲ, ಹೇಳೋದಿಲ್ಲ.